ಬೆಳಿಗ್ಗೆ ಸಾಹೇಬ್ರು ಡ್ಯೂಟಿ ಮೇಲೆ ಬರ್ತೀನಿ ಅಂತ ಬೆನ್ನ ಹತ್ಬಿಟ್ಟಿದ್ರು. ಬೆನ್ ಮೇಲೆ ಕೂತಿದಾರೆ ನೋಡಿ. ಆಮೇಲೆ ಸಾಹೇಬ್ರು ನಾ ಸ್ಕೂಲ್ಗೆ ಹೋಗು ಅಂತ ಹೇಳಿ ನಾನು ಹೊರಟೆ. ನಮ್ಮ ಮೇಡಮ್ ಅವ್ರನ್ನ ಕೆಲ್ಸಕ್ಕೆ ಡ್ರಾಪ್ ಮಾಡಿ ಅಲ್ಲಿ ಡ್ಯೂಟಿ ಆನ್ ಮಾಡಿದೆ. 3 ಕಿಲೋಮೀಟರ್ ಪಿಕಪ್ ಒಂದು ಬಾಡಿಗೆ ಬಂತು. ಪ್ಯಾಸೆಂಜರ್ ನ ಪಿಕಪ್ ಮಾಡಿ ನಾಗೇನಹಳ್ಳಿ ಕರ್ಕೊಂಡು ಬಂದು ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡ್ತಿದ್ದಂಗೆ ಇನ್ನೊಂದು ಡ್ಯೂಟಿ ಬಂತು ಕಲ್ಯಾಣ ನಗರಕ್ಕೆ. ಕಲ್ಯಾಣ ನಗರದಿಂದ ಒಂದು ಬಾಡಿಗೆ ಬಂತು ಬೈರತಿ ಕಡೆಗೆ. ಬೈರತಿಗೆ ಡ್ರಾಪ್ ಮಾಡಿ ನಿಂತಿದ್ದೆ ವೇಟ್ ಮಾಡ್ತಾ. ಆ ಟೈಮ್ ಕರೆಕ್ಟ್ ಆಗಿ HSR ಲೇಔಟ್ ಬಾಡಿಗೆ ಬಂತು. HSR ಡ್ರಾಪ್ ಮಾಡಿ ಅಲ್ಲಿಂದ ನೆಕ್ಸಸ್ ತನಕ ಖಾಲಿ ಬಂದು ಅಲ್ಲಿಂದ ನಾನು ಸೀದಾ ಬಂದೆ ಆಡುಗುಡಿಗೆ, ಆರ್ಯ ಡಾರ್ಲಿಂಗ್ ಹತ್ರ. ಒಳ್ಳೆ ದೇವದಾಸ ಆದಂಗ ಆಗೋನ್ ನೋಡಿ. ನೋಡಿ ಶೇವಿಂಗ್ ಇಲ್ಲ ಏನಿಲ್ಲ, ಒಂಥರ ಒಳ್ಳೆ ಹುಡುಗಿ ಬಿಟ್ಟು ಹೋದ ದೇವದಾಸ. ಟಿಫಿನ್ಗೆ ನಮ್ಮ ಆರ್ಯ ಡಾರ್ಲಿಂಗ್ ಅವ್ರಿಗೆ ನಾನು ಟೋಕನ್ ಹಾಕ್ಬಿಟ್ಟು ಅಲ್ಲೇ ಟಿಫಿನ್ ಮಾಡ್ಕೊಂಡು ಕೂತಿದ್ದೆ. ಯಾಕಂದ್ರೆ ಅವ್ರು ಮೊದಲೇ ಮಾಡ್ಬಿಟ್ಟಿದ್ರು. ಆ ಕಾರಣಕ್ಕೆ ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ವಿಡಿಯೋ ಹಾಕಿದ್ದೀನಿ, ಅದರ ಲಿಂಕ್ ಸ್ಟೋರಿ ಬಯೋದಲ್ಲಿರುತ್ತೆ, ಚೆಕ್ ಮಾಡಿ ಒಂದ್ಸಾರಿ. ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಸರಿ ಹೊರಡೋಣ ಡಾರ್ಲಿಂಗ್. ಬೈ ಡಾರ್ಲಿಂಗ್, ಲವ್ ಯು ಆಲ್. ನಮ್ಮ ಗೆಳೆತನ ಎಂದಿಗೂ ಎಂದೆಂದಿಗೂ ಹೀಗೆ ಇರಲಿ. ಹೇ ಡಾರ್ಲಿಂಗ್ಸ್, ನನ್ನ ಲೈಫಲ್ಲಿ ತುಂಬ ಜನ ಫ್ರೆಂಡ್ಸ್ ಬರ್ತಾರೆ ಹೋಗ್ತಾರೆ, ಆದರೆ ನಿಮಗೆ ಅಂತ ನನ್ನ ಮನಸ್ಸಲ್ಲಿ ಸಪ್ರೇಟ್ ಜಾಗ ಕೊಟ್ಟಿದ್ದೀನಿ. ಆ ಜಾಗ ಲೈಫ್ ಲಾಂಗ್ ಶಾಶ್ವತ. ನಮ್ ಡಾರ್ಲಿಂಗ್ ಬಾಯ್ ಹೇಳಿ ನಾನು CNG ಹಾಕ್ಸಕ್ ಬಂದೆ. ಇಲ್ಲಿ ನೋಡಿ, ಇವತ್ತು ಕೂಡ ಇಷ್ಟು ಉದ್ದ ಕ್ಯೂ. ಮಧ್ಯಾಹ್ನ 2 ಗಂಟೆಗೆ ಅಲ್ಲಿ ಅರ್ಧ ಮುಕ್ಕಾಲು ಗಂಟೆ ಕಾದು ಗ್ಯಾಸ್ ಹಾಕ್ಸ್ಕೊಂಡು ಸೀದಾ ಬಂದೆ. ಸಾಹೇಬ್ರನ್ನ ಪಿಕಪ್ ಮಾಡ್ಕೊಂಡು ಮನೆಗೆ ಬಂದು ಮತ್ತೆ ಸಾಯಂಕಾಲ ಒಂದು 6:30 ಹಂಗೆ ಹೋಗಿ ಒಂದೆರಡು ಡ್ಯೂಟಿನ ಮಾಡ್ಕೊಂಡು ಮನೆ ಕಡೆ ಬಂದೆ ನಾನು ಇವತ್ತು.